ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳೇ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಹಬ್ಬ ಏನಂದರೆ ಬೆಂಗಳೂರು ಕರ್ಗ ಅಲ್ವಾ, ಅದಕ್ಕೆ ಫಸ್ಟ್ ದೀಪೋತ್ಸವ. ಇವತ್ತು ನೈಟು ನಾವು ಬೆಳಗ್ಗೆ ಹೋಗ್ತೀವಿ. ಸೊ ನಾವು ನೈಟ್ ಏನೇನು ಪ್ರಿಪ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಓಕೆ, ಕಮ್ ಲೆಟ್ಸ್ ಗೋ. ಸೊ ಅಕ್ಕಿ ಹಸಿಟ್ಟು ರುಬ್ಬಿಸ್ಕೊಂಡು ಬಂದೆ ನಾನು. ಇವಾಗ ತಾನೇ ಹೋಗಿ ಫ್ರೆಶ್ ಅಪ್ ಆಗಿ ಅಕ್ಕಿ ಹಸಿಟ್ಟು ರುಬ್ಬಿಸ್ಕೊಂಡು ಬಂದೆ. ಈ ಅಕ್ಕಿ ಹಸಿಟ್ಟು ಯಾಕಂದರೆ ನಮ್ಮ ಮನೇಲಿ ತಂಬಿಟ್ಟು ಮಾಡ್ತಾರೆ ದೀಪಕ್ಕೆ, ಅದಕ್ಕೆ ತಂಬಿಟ್ಟು ಅಕ್ಕಿ ಹಸಿಟ್ಟು. ಸೊ ನಾನು ಇಲ್ಲಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಕ್ಕಿದ್ದೀನಿ. ಸೊ ಇವಾಗ ರಂಗೋಲಿ ಹಾಕ್ಬೇನ ಅಂತ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಸೊ ಹೊಸ್ಲಿಗೆ ರಂಗೋಲಿ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಬಾರ್ಡ್ರ್ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದೀನಿ. ಸೊ ನಾನು ಹೂವು ಕಟ್ತಾ ಇದ್ದೀನಿ ಇವಾಗ. ಇಲ್ಲೇ ಯೂಟ್ಯೂಬ್ಲೆ ನಾನೇ ಪೌಡ್ರು ಸರಿಯಾನೇ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಹೂವನ್ನ ಕಟ್ತಾ ಇರೋದು. ಕನ್ಫರ್ಮ್ ಮತ್ತೆ ಮಡಿಕೆಲ್ಲ ಇಷ್ಟೇ ಬಂದಿದೆ ನಮ್ಮ ಕೊಡ್ತಾಯಿದ್ದು. ಮಮ್ಮಿ ಸೂಪರ್, ಫಸ್ಟ್ ಟೈಮ್ ಇದಕ್ಕೆ ಒಂದು ಇಪ್ಪತ್ತು. ಇದು ನೈಟು ತುಪ್ಪನ ನಾನು 100 ರುಪೀಸ್. ನೆಕ್ಸ್ಟ್ ಟೈಮ್ ನಾನು ನೋಡಿ ಹೆಂಗಿದೆ. ಫಸ್ಟ್ ಟೈಮ್ ನಾನು ಕಟ್ಟಿರೋ ಹೂವು ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಹೂವು. ಸೊ ಗೈಸ್, ಇವಾಗ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಅಮ್ಮ ಏನು ಮಾಡಿದ್ದಾರೆ ಅಂತ ಬಂದು ನೋಡ. ಅಮ್ಮ ತಂಬಿ ಮಾಡಿದೆ ಆಗೋಯಿತು. ಅದಕ್ಕೆ ನಾನು ಸ್ವಲ್ಪ ಈ ಹೂವು ಎಲ್ಲ ಇದು ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಹೂವು ಜೋಡಿಸ್ಕೊಳ್ಳೋಣ ಅಂತ. ಈ ಹೂವು ಜೋಡಿಸ್ಕೊಳ್ಳೋಕೆ ಕಡ್ಡಿ ಇಲ್ಲ, ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಹೂವದು ಕಡ್ಡಿ ಇಟ್ಕೊಂಡು ಈ ಹೂವಾಗೆ ಚುಚ್ತಾ ಇದ್ದೀನಿ. ಎಂಥ ಟೆಕ್ನಾಲಜಿ ಅಲ್ಲ ನಂದು. ನೀನೇನು ಮಾಡ್ತಿದ್ದೀಯಮ್ಮ? ಅದು ಸ್ವಲ್ಪ ದೀಪ ಇದ ಮೇಲೆ ಇಕ್ಕೋದಕ್ಕೆ ನಮ್ಮ ದೀಪ ಇಕ್ಕೋದು. ಅದಕ್ಕೆ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ದೀಪ ಮಾಡ್ಕೊಂಡು ಸುಡಲ್ಲ, ಅರ್ಧ ವೇಸ್ಟ್ ಆಗೋದು. ಓಕೆ. ನಿಮಗೂ ಯಾರಿಗಾದ್ರೂ ಈ ಥರ ದೀಪ ಇದ್ಮೇಲೆ ಇಕ್ಕೋಕ್ಕಾಗಲ್ಲ, ಫುಲ್ ಬ್ಲ್ಯಾಕ್ ಆಗುತ್ತೆ ಅಂದರೆ ಈ ಥರ ನಾವು ಅಮ್ಮ ಮಾಡ್ತಿರೋ ಥರ ಮಾಡಿ. ಆವಾಗ ಇಲ್ಲಿ ಬ್ಲ್ಯಾಕು ಆಗಲ್ಲ, ಕ್ಲೀನಾಗೂ ಇರುತ್ತೆ, ವೇಸ್ಟು ಆಗಲ್ಲ. ಮೇಲೆ ಲೇಯರು ಒಬ್ರೊಬ್ರು ಫುಲ್ ಬ್ಲ್ಯಾಕ್ ಆಗುತ್ತೆ, ಅವಾಗ ಯಾರು ತಿನ್ನೋಕೆ ಇಷ್ಟ ಆಗಲ್ಲ. ಇದು ಮಾಡ್ತಾರಲ್ವ ವೇಸ್ಟು, ಆವಾಗ ನೀವು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಈ ಥರ ದೀಪ ಮಾಡ್ಕೊತಾ ಇದ್ದಾರೆ ಅಮ್ಮ. ಹಿಂಗೆ ಈ ಥರ ಆದಮೇಲೆ ಇಕ್ಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬರೀ ಬಿಸಿನೀರು ಆಮೇಲೆ ಅಕ್ಕಿ ಹಸಿಟ್ಟು ಅಷ್ಟೇನಾ? ನಮ್ಮ ಮನೇಲಿ ಕರೆಂಟ್ ಇಲ್ಲ, ಸೊ ಟಾರ್ಚ್ ಲೈಟ್ ಯೂಸ್ ಮಾಡ್ತಿದ್ದೀವಿ. ಸೊ ಗೈಸ್, ಇವಾಗ ತಾನೇ ಪೂಜೆ ಆಯಿತು. ಪೂಜೆ ಆದಮೇಲೆ ಕರೆಂಟ್ ಇನ್ನೂ ಬಂದಿಲ್ಲ ನಮ್ಮ ಮನೆಗೆ. ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರಿ, ಬಟ್ ಮಳೆ ತುಂಬ ಜೋರಾಗಿ ಬರ್ತಾರೆ. ಮಳೆ ನಿಂತಾದ್ಮೇಲೆ ನಾವು ಅಜ್ಜಿ ಮನೆಗೆ ಹೋಗ್ಬೇಕು. ಜೋರಾಗಿ ಮಳೆ ಬರ್ತಾರೆ. ವರ್ಷನೂ ಈ ದೀಪ ದಿವಸನೇ ಮಳೆ ಬರುತ್ತೆ. ಅದಕ್ಕೆ ಮಳೆ ನಿಂತಾದ್ಮೇಲೆ ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಅಂತ. ಅಜ್ಜಿ ವೆಯ್ಟ್ ಮಾಡ್ತಿದ್ದಾರೆ. ಅಜ್ಜಿ ಆಮೇಲೆ ನನ್ನ ತಂಗಿದಿರು ತಮ್ಮಂದಿರು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಮಳೆ ಸ್ವಲ್ಪ ನಿಂತಾದ್ಮೇಲೆ ಹೋಗಬೇಕು. ಸೊ ಮಳೆ ನಿಂತಾದ್ಮೇಲೆ ಸ್ವಲ್ಪ ಅಜ್ಜಿ ಮನೆಗೆ ಬಂದ್ವಿ. ಅಮ್ಮ ಬಾ ಹೋಗೋಣ, ಇಲ್ಲಾಂದರೆ
ಇನ್ನೂ ಜೋರಾಗಿ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹನಿ ಇರುವಾಗನೇ ಅಜ್ಜಿ ಮನೆಗೆ ಬಂದ್ವಿ. ಪನ್ನಿಂದ ಇದು ಈ ಪೆನ ಪನ್ರೆ ಇದು ಕಟ್ಟ ಇದೆಯಾ? ಏನು ಮಾಡ್ತೀಯ ಇದಲ್ಲ? ನೀನು ಮಾತ್ರ ಇಟ್ಕೊಂಡು ಹೋಗ್ತೀಯಾ? ತಮಿಳು ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾರೆ. ನೀನೇನು ಮಾಡ್ತೀಯ? ನೀನು ಅಷ್ಟೆ. ನಮ್ಮನ್ನ ಫೋನ್ ಮಾಡಿಬಿಟ್ಟು ದೀಪ ಎಲ್ಲ ರೆಡಿ ಆಗಿದೆ ಬಂದು ಎತ್ಕೊಂಡು ಹೋಗಿ ಅಂತ ಫೋನ್ ಮಾಡಿ ಕರೆದಿದ್ರು. ಅದಕ್ಕೆ ನಾವು ಅಲ್ಲಿ ಹೋಗಿದ್ರಿ, ಆ ಮನೆಗೆ ಎತ್ಕೊಂಡು ಬರೋಣ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಮಳೆ ನಿಂತೋಗ್ಲಿ ಅಂತ ಕಾಯ್ತಾ ಇದ್ರಿ. ಈ ಮಳೆಯಲ್ಲಿ ನಾವು ದೀಪ ಇಟ್ಕೊಂಡು ಹೋಗ್ತೀವಿ. ಎಷ್ಟು ಜನ ಅಂತಲ್ಲ ನಮ್ಮಮ್ಮ ಅತ್ತೆ ನೀವೇ ಕಾಣಿಸ್ತೀರಿ. ಇದು ಟಾರ್ಚ್ ಎರಡೆರಡು ದೀಪ ಇಟ್ಕೊಂಡಿದ್ದೀರಾ? ದೀಪ 12:30 ಆಗ್ತಿದೆ. ನಾವು ಇನ್ನೂ ದೀಪ ಇಟ್ಕೊಂಡು 12:15 ಮಳೆ ನೈಟ್ ಮನೆಗೆ ಬರೋಷ್ಟೊತ್ತಿಗೆ 1 ಆಗಿತ್ತು. ದೀಪ ಎತ್ಕೊಂಡು ಫುಲ್ ಮಳೆ ಜೋರಾಗಿ ಬರ್ತಾಯಿತ್ತು. ಅದಕ್ಕೆ ಅಣ್ಣ ಹೇಳಿದ್ರು ಆಟೋದಲ್ಲಿ ಹೋಗಿ ಅಂತ. ಅದಕ್ಕೆ ಆಟೋದಲ್ಲಿ ಬಂದ್ವಿ. ಆ್ಯಂಡ್ 2:30 ಹಂಗೆ ಇದ್ದು ನಾವು ರೆಡಿ ಆಗ್ತಾಯಿದ್ರಿ. ಬೇಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. 5 ಅಲ್ಲಿ ಇರಬೇಕು. 5:30 ಹಂಗೆ ದೇವಸ್ಥಾನ ಫುಲ್ಲು ರೌಂಡ್ ಹೊಡಿತೀವಿ. ಮಾರ್ಕೆಟು, SP ರೋಡು ಫುಲ್ಲು ಒಂದು ಕೋಟೆನ ಸುತ್ತಕೊಂಡು ನಾವು ದೀಪನ ಇಟ್ಕೊಂಡು ಬರ್ತೀವಿ. ಅದಕ್ಕೆ 5:30 ಹಂಗೆ ಅಲ್ಲಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾರ್ಯಾರು ದೀಪ ಎತ್ಕೊಂಡು ಬಂದಿರ್ತಾರೆ ಅವ್ರನ್ನೆಲ್ಲ. ನಮ್ಮ ದೀಪನ ದೇವರ ಹತ್ರ ಪೂಜೆ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ವಿ. ಅಕ್ಕ ಇದು ಫೋನ್ ಮಾಡಿ ಕರೆದಿದ್ರು, ಬಾ ಹೋಗೋಣ ಕಾರಲ್ಲಿ ಅಂತ ಎಲ್ಲರೂ ಹೋಗಿದ್ವಿ. ಬಾ. ಸೊ ಗಾಯ್ಸ್ ಫುಲ್ ಲೈಟಿಂಗ್, ನಾವಿಬ್ರು ಫುಲ್ ಮಿಂಚಿಂಗ್. ಸೊ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಧರ್ಮರಾಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ ನೋಡಿ ನಾವೇನೇನು ಮಾಡ್ತೀವಿ. ಫುಲ್ ಇವಾಗ ದೇವಸ್ಥಾನ ಫುಲ್ಲು ಕೋಟೆ ಫುಲ್ಲು ಸುತ್ತಬೇಕು. ನಾವು ಧರ್ಮರಾಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ದೀಪೋತ್ಸವ ಕರ್ಗ ಎಲ್ಲ ನಡೆಯುತ್ತೆ. ನೀವು ನನ್ನ ವ್ಲಾಗಲ್ಲಿ ನೋಡ್ಬೋದು, ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವಿಬ್ರು ದೇವ್ರು ನೋಡಕ್ ಬಂದಿದ್ದೀರಾ? ಸ್ಯಾಮ್ ಸಮೀರ್ ಬ್ಲಾಗ್ ನೋಡಕ್ ಬಂದಿದ್ದೀರಾ? ಫಸ್ಟ್ ದೇವ್ರನ್ನ ಇದು ಮಾಡ್ಕೊಳ್ಳಿ, ಆಮೇಲೆ ನೀವು ಇದು ಮಾಡ್ತೀರಂತೆ. ನಾವಿವಾಗ ಒಂದು ರೌಂಡ್ ಫುಲ್ಲು ದೇವಸ್ಥಾನ ಫುಲ್ಲು ಸುತ್ತಾಕೊಂಡು ಆಮೇಲೆ ತಿರ್ಗಾ ದೇವಸ್ಥಾನಕ್ಕೆ ಹೋಗ್ತೀವಿ. ಕೊಚ್ಚೆ ಬ್ಯೂಟಿಫುಲ್ ಗರ್ಲ್ಸ್ ಆರ್ ಟೇಕಿಂಗ್ ದೀಪ. ಕೊಚ್ಚೆ ಬ್ಯೂಟಿಫುಲ್ ಗರ್ಲ್ಸ್ ಆರ್ ಟೇಕಿಂಗ್ ದೀಪ. ಇಲ್ಲಿ ಎಲ್ಲರೂ ದೀಪವನ್ನು ಎಲ್ಲರೂ ಚೆನ್ನಾಗಿ ಯೂನಿಕ್ ಐಡಿಯಾಸನ್ನು ಎತ್ಕೊಂಡು ಡಿಸೈನ್ ಆಗಿ ತೊಗೊಂಡ್ಬಂದಿದ್ರು ದೀಪವನ್ನು. ನಾನು ಯಾವ ದೀಪನೂ ಮಿಸ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ನೋಡ್ಬೋದು. ನನ್ನ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸೂ ಇದೆ. ಸ್ವಲ್ಪ ನೋಡಿ ಎಲ್ಲರೂ ಕೋಟಿ ದೇವತೆಗಳು ಸಾಲಾಗಿ ನಿಂತರು. ದೇವತೆ
ಯಮಗಮ ನೋಡಲು ನೋಡು ನನ್ನ ಬಟ್ಟಲನ್ನ ಪ್ಲೇಟ್ ಪ್ರಮೋಷನ್ ಕೊಟ್ಟಿದ್ದೀನಿ. ಪೇಟ್ ಪ್ರಮೋಷನ್ ಕೊಟ್ಟಿದ್ದೀನಿ ನನ್ನ ಬಟ್ಲುನ ನಿಂಗೆ. ದೇವಸ್ಥಾನ ಬಂದ್ಮೇಲೆ ಬೇಡ ಅಂತ ಇದೆಯಾ? tayo.